ನೋಡ್ರಿ, ಅವರು CCTV ನಲ್ಲಿ ಯಾರೆಲ್ಲ ಆ ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ CCTV ನಲ್ಲಿ ಕ್ಯಾಪ್ಚರ್ ಆಗಿರೋದನ್ನು ನೋಡಿಕೊಂಡು ಅವರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವ್ರನ್ನ ಫಸ್ಟು 1 or 2 ಡೇಸಲ್ಲೇ ಮಾಡಿದರು. ಮೌಲ್ವಿ ಅವರು ಅವ್ರು ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ. ಅದನ್ನು ನೋಡಿಕೊಂಡು ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ದಿವಸ. ಮತ್ತು ಯಾರ್ಯಾರು ಅದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವರಿಗೆ ಫುಟೇಜಲ್ಲಿ ಸಿಗ್ತದೆ, CCTV ಫುಟೇಜಲ್ಲಿ ಅದನ್ನು ನೋಡಿಕೊಂಡು ಮಾಡ್ತಾ ಇದ್ದಾರೆ. 24 ತಾರೀಕು ಬಿಜೆಪಿ ಪ್ರತಿಭಟನೆ ಇಟ್ಕೊಂಡಿದೆ ಸರ್. ಯಾವ ವಿಷಯದಲ್ಲಿ? ಬೆರಳೆಣಿಕೆಯ ವ್ಯಕ್ತಿಗಳನ್ನ ಅಷ್ಟೇ ಅವ್ರು ಮಾಡಲಿ ಅಲ್ಲ, ಪ್ರಯತ್ನ ಮಾಡ್ತಾ ಇದೆ ಅಂತ. ಅವರು ಎಲ್ಲದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲೂ ರಾಜಕೀಯ ಮಾಡೋದು ಹೊರಟಿದ್ದಾರೆ. ಆದ್ದರಿಂದ ಅವ್ರು ಮಾಡಲಿ ಸರ್. ಈಗ ಸೋಷಿಯಲ್ ಮೀಡಿಯಾದೆಲ್ಲ ಈ ವೀಲಿ ಮಾಡೋದೆಲ್ಲ ಬರ್ತಿತ್ತು, ಈಗ ಲಾಂಗ್ ಹಿಡ್ಕೊಂಡೆಲ್ಲ ಓಡಾಡ್ತಿದ್ರು ರಾತ್ರಿ, ಅದೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೊಂಡು. ನೋಡಿ, ಯಾರ್ಯಾರು ಅಂಥ ವ್ಯಕ್ತಿಗಳಿದ್ದಾರೆ ಅದು ಕಾನೂನು ಬಾಹಿರ ಅಂತೇಳಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅವ್ರನ್ನ ನೋಡಿ ಅವ್ರಿಗೆ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಯಾವ ಸೆಕ್ಷನ್ನಲ್ಲಿ ಅವ್ರ ಮೇಲೆ ಕೇಸ್ಗಳು ರಿಜಿಸ್ಟರ್ ಮಾಡ್ಬೋದು, ಅದೆಲ್ಲ ಪೊಲೀಸ್ನವರು ನಿರಂತರವಾಗಿ ಮಾಡ್ತಾರೆ. ಇದರಲ್ಲೂ ಕೂಡ ಈ ಪ್ರಕರಣದಲ್ಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅನ್ನೋಂಥ ಮಾತುಗಳನ್ನು DC ಶಿವಕುಮಾರ್ ಅವರು ಆಡ್ತಾ ಇದ್ದಾರೆ. ಏನು ತಪ್ಪಿದೆ ಅದರಲ್ಲಿ? ಅಲ್ಲ, ನಿಮಗೇನಾರ ತಪ್ಪು ಕಾಣಿಸ್ತಾ ಇದೆಯಾ? ಮತ್ತೆ ಸಿದ್ದರಾಮಯ್ಯ ಅವರು ರಿಟೈರ್ಮೆಂಟ್ ಆಗ್ತಾ ಇದೆಯಾ ಅಥವಾ ಇವರೇ ನೇತೃತ್ವ ತಗೋತಾರ ಅಥವಾ ಬೇರೆ ಏನಾದ್ರು ತಗೋತಾರ ಅಂತ ಅಷ್ಟೇ ಸರ್. ಯಾರು? ಈಗ ಸಿದ್ದರಾಮಯ್ಯ ಅವರು ಕೊನೆ ಚುನಾವಣೆ ತಂದು 3 ಬಾರಿ ನೋಡಿಯಪ್ಪ, ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳ್ಬೇಕು. ನಮ್ಮನ್ನು ಕೇಳಿದ್ರೆ ನಾನು ಹೆಂಗೆ ಅವ್ರ ಪರವಾಗಿ ನಾನು ಉತ್ತರ ಕೊಡೋಕ್ಕಾಗ್ತದೆ? ರಂಜಾನ್ ಬರ್ತಾ ಇದೆ. ರಂಜಾನ್ಗೆ ಸರ್ಕಾರಿ ನೌಕರರಿಗೆ 1 hour ಮುಂಚಿತವಾಗಿ ಮನೆಗೆ ಹೋಗಿ ಇಫ್ತಿಯಾರ್ ಮಾಡಬೇಕು ಅಂತ ಅವಕಾಶ ಕೊಡಲಿ ಅಂತ ನಿಮ್ಮ ಪಕ್ಷದ ಮಾಜಿ ಪದಾಧಿಕಾರಿ ಹುಸೇನ್ ಅವರು ಪತ್ರ ಬರೆದವ್ರೆ. ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ 1 hour ಬಿಫೋರ್ ಕಳಿಸಬೇಕು ಅನ್ನುವಂತಹ ಒತ್ತಾಯ ಆಂಧ್ರದಲ್ಲಿ, ತೆಲಂಗಾಣದಲ್ಲೆಲ್ಲ ಜಾರಿಯಾಗಿದೆ. ಮುಂಚೆ ಉಪವಾಸ ಸಂದರ್ಭದಲ್ಲಿ ಅಂತ ಅದೊಂದು ಗೊತ್ತಿಲ್ಲ ನನಗೆ. ಅದು ಸರ್ಕಾರ ತೀರ್ಮಾನ ಮಾಡುತ್ತೆ ಅಂಥದ್ದೇನಾರು ಇದ್ದರೆ. ಅದೊಂದು ನಿಮ್ಮ ರಾಜ್ಯದಲ್ಲಿ ಏನಾದರೂ ಆ ಥರ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ನಿಮ್ಮ ಮುಂದೆ ಹೆಂಗೆ ಹೇಳ್ತಾರೆ? ನನ್ನ ಅಭಿಪ್ರಾಯ ಚರ್ಚೆ ಮಾಡಿದಾಗ ನಮ್ಮ ಇದರಲ್ಲಿ ಆವಾಗ ನನ್ನ ಅಭಿಪ್ರಾಯ ಹೇಳ್ತೀನಿ. ಜಾರಿ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಸರ್, ಅರಸೀಕೆರೆಯಲ್ಲಿ NR ಸಂತೋಷ್ ವಿರುದ್ಧ ಅಟ್ರಾಸಿಟಿ ಕೇಸ್ ಆಗಿ ದಲಿತ ಸಂಘಟನೆಗಳೆಲ್ಲ ಮುಷ್ಕರ ಮಾಡ್ತಾ ಇದ್ದಾರೆ ಸರ್. ಈವರೆಗೂ ಕೂಡ ಅವ್ರನ್ನ ಬಂಧಿಸಿಲ್ಲ. ಅಲ್ಲಿ ಪೊಲೀಸರು ಅವ್ರಿಗೆ ಇಂಥ ದೊಡ್ಡವರ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ಈಗ ವಿಚಾರ ಮಾಡ್ತೀನಿ. ಪೊಲೀಸು ನಮ್ಮ SP ಹಾಸನದ SP ಅವರಿಗೆ ಮಾತಾಡ್ತೇನೆ. FIR ಕೂಡ ದಾಖಲಾಗಿದೆ ಸರ್ ಅವ್ರ ವಿರುದ್ಧ. ಖರ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. KN ರಾಜನ್ ಅವರು ಮಾತಾಡಿದ್ದಕ್ಕೆ, ರಾಜನ್ ಅವರು ತೆಪ್ಪಗಿರಿ ಬಾಯಿ ಮುಚ್ಚಿಕೊಂಡಿರಿ, ಈಗೆಲ್ಲ ಮಾತಾಡ್ಬೋದು ಅನ್ನುವಂಥ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ. ಇಲ್ಲ, ಗೊತ್ತಿಲ್ಲ ನಂಗೆ. ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ. ನನಗೆ ಮಾಧ್ಯಮದಲ್ಲೇ ಓದಿದ್ದೀನಿ ಬೆಳಿಗ್ಗೆ. ಇಲ್ಲಪ್ಪ, ನಮಗೇನು ನಾವು ಅಂಥ ಸ್ಟೇಟ್ಮೆಂಟ್ ಏನು ಮಾಡೇ ಇಲ್ವಲ್ಲ. ನಾವು ಅಂಥ ಸ್ಟೇಟ್ಮೆಂಟ್ ಮಾಡೇ ಇಲ್ಲ. ಅದರಿಂದ ಎಚ್ಚರಿಕೆ ಕೊಡೋ ಪ್ರಶ್ನೆ ಏನು ಬರುತ್ತೆ? ಅದು ಚೀಫ್ ಮಿನಿಸ್ಟರ್ ಪ್ರೆರಾಗೇಟಿವ್. ಇದು ಮುಖ್ಯಮಂತ್ರಿಗಳ ತೀರ್ಮಾನ. ಅವರು ರಿಷಫಲ್ ಮಾಡ್ಬೋದು, ಇಲ್ಲ ಹಾಗೆ ಇಟ್ಕೊಳ್ಬೋದು. ಅದು ಗೊತ್ತಿಲ್ಲ ನನಗೆ. ಇಟ್ ಈಸ್ ಹೀಸ್ ಪ್ರೆರಾಗೇಟಿವ್. ನೋಡ್ರಿ, ಅವರು CCTV ನಲ್ಲಿ ಯಾರೆಲ್ಲ ಆ ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ CCTV ನಲ್ಲಿ ಕ್ಯಾಪ್ಚರ್ ಆಗಿರೋದನ್ನು ನೋಡಿಕೊಂಡು ಅವರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವ್ರನ್ನ ಫಸ್ಟು 1 or 2 ಡೇಸಲ್ಲೇ ಮಾಡಿದರು. ಮೌಲ್ವಿ ಅವರು ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ. ಅದನ್ನು ನೋಡಿಕೊಂಡು ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ದಿವಸ. ಮತ್ತು ಯಾರ್ಯಾರು ಅದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವರಿಗೆ ಫುಟೇಜಲ್ಲಿ ಸಿಗ್ತದೆ, CCTV ಫುಟೇಜಲ್ಲಿ ಅದನ್ನು ನೋಡಿಕೊಂಡು ಮಾಡ್ತಾ ಇದ್ದಾರೆ. 24 ತಾರೀಕು ಬಿಜೆಪಿ ಪ್ರತಿಭಟನೆ ಇಟ್ಕೊಂಡಿದೆ ಸರ್. ಯಾವ ವಿಷಯದಲ್ಲಿ? ಬೆರಳೆಣಿಕೆಯ ವ್ಯಕ್ತಿಗಳನ್ನ ಅಷ್ಟೇ ಅವ್ರು ಮಾಡಲಿ ಅಲ್ಲ, ಪ್ರಯತ್ನ ಮಾಡ್ತಾ ಇದೆ ಅಂತ. ಅವರು ಎಲ್ಲದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲೂ ರಾಜಕೀಯ ಮಾಡೋದು ಹೊರಟಿದ್ದಾರೆ.
ಆದ್ದರಿಂದ ಅವ್ರು ಮಾಡಲಿ. ಸರ್ ಈಗ ಸೋಷಿಯಲ್ ಮೀಡಿಯಾದೆಲ್ಲ ಈ ವೀಲಿ ಮಾಡೋದೆಲ್ಲ ಬರ್ತಿತ್ತು, ಈಗ ಲಾಂಗ್ ಹಿಡ್ಕೊಂಡೆಲ್ಲ ಓಡಾಡ್ತಿದ್ರು ರಾತ್ರಿ, ಅದೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೊಂಡು. ನೋಡಿ, ಯಾರ್ಯಾರು ಅಂಥ ವ್ಯಕ್ತಿಗಳಿದ್ದಾರೆ ಅದು ಕಾನೂನು ಬಾಹಿರ ಅಂತೇಳಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅವ್ರನ್ನ ನೋಡಿ ಅವ್ರಿಗೆ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಯಾವ ಸೆಕ್ಷನ್ನಲ್ಲಿ ಅವ್ರ ಮೇಲೆ ಕೇಸ್ಗಳು ರಿಜಿಸ್ಟರ್ ಮಾಡ್ಬೋದು, ಅದೆಲ್ಲ ಪೊಲೀಸ್ನವರು ನಿರಂತರವಾಗಿ ಮಾಡ್ತಾರೆ. ಇದರಲ್ಲೂ ಕೂಡ ಈ ಪ್ರಕರಣದಲ್ಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅನ್ನೋಂಥ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇದ್ದಾರೆ. ಏನು ತಪ್ಪಿದೆ ಅದರಲ್ಲಿ? ಅಲ್ಲ ನಿಮಗೇನಾರ ತಪ್ಪು ಕಾಣಿಸ್ತಾ ಇದೆಯಾ? ಮತ್ತೆ ಸಿದ್ದರಾಮಯ್ಯ ಅವರು ರಿಟೈರ್ಮೆಂಟ್ ಆಗ್ತಾ ಇದೆಯಾ ಅಥವಾ ಇವರೇ ನೇತೃತ್ವ ತಗೋತಾರ ಅಥವಾ ಬೇರೆ ಏನಾದ್ರು ತಗೋತಾರ ಅಂತ ಅಷ್ಟೇ ಸರ್. ಯಾರು? ಈಗ ಸಿದ್ದರಾಮಯ್ಯ ಅವರು ಕೊನೆ ಚುನಾವಣೆ ಅಂತಂದು ಈ 3 ಬಾರಿ ನೋಡಿಯಪ್ಪ, ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳ್ಬೇಕು. ನಮ್ಮನ್ನು ಕೇಳಿದ್ರೆ ನಾನು ಹೆಂಗೆ ಅವ್ರ ಪರವಾಗಿ ನಾನು ಉತ್ತರ ಕೊಡೋಕ್ಕಾಗ್ತದೆ? ರಂಜಾನ್ ಬರ್ತಾ ಇದೆ, ರಂಜಾನ್ಗೆ ಸರ್ಕಾರಿ ನೌಕರರಿಗೆ 1 ಅವರ್ ಮುಂಚಿತವಾಗಿ ಮನೆಗೆ ಹೋಗಿ ಇಫ್ತಿಯಾರ್ ಮಾಡಬೇಕು ಅಂತ ಅವಕಾಶ ಕೊಡಲಿ ಅಂತ ನಿಮ್ಮ ಪಕ್ಷದ ಮಾಜಿ ಪದಾಧಿಕಾರಿ ಹುಸೇನ್ ಅವರು ಪತ್ರ ಬರೆದವ್ರೆ. ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ 1 ಅವರ್ ಬಿಫೋರ್ ಕಳಿಸಬೇಕು ಅನ್ನುವಂಥ ಒತ್ತಾಯ ಆಂಧ್ರದಲ್ಲಿ, ತೆಲಂಗಾಣದಲ್ಲೆಲ್ಲ ಜಾರಿಯಾಗಿದೆ. ಸಿಎಂಗೆ ಪತ್ರ ಕರ್ನಾಟಕದಲ್ಲಿ ಏನಾದರೂ ಆ ಥರದ 1 ಅವರ್ ಮುಂಚೆ ಉಪವಾಸ ಸಂದರ್ಭದಲ್ಲಿ ಅಂತ ಅದೊಂದು ಗೊತ್ತಿಲ್ಲ ನನಗೆ. ಅದು ಸರ್ಕಾರ ತೀರ್ಮಾನ ಮಾಡುತ್ತೆ ಅಂಥದ್ದೇನಾರು ಇದ್ದರೆ. ಅದೊಂದು ನಿಮ್ಮ ರಾಜ್ಯದಲ್ಲಿ ಏನಾದರೂ ಆ ಥರದ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ನಿಮ್ಮ ಮುಂದೆ ಹೆಂಗೆ ಹೇಳ್ತಾರೆ? ನನ್ನ ಅಭಿಪ್ರಾಯ ಚರ್ಚೆ ಮಾಡಿದಾಗ ನಮ್ಮ ಇದರಲ್ಲಿ ಆವಾಗ ನನ್ನ ಅಭಿಪ್ರಾಯ ಹೇಳ್ತೀನಿ. ಜಾರಿ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಸರ್, ಅರಸೀಕೆರೆಯಲ್ಲಿ ಎನ್.ಆರ್. ಸಂತೋಷ್ ವಿರುದ್ಧ ಅಟ್ರಾಸಿಟಿ ಕೇಸ್ ಆಗಿ ದಲಿತ ಸಂಘಟನೆಗಳೆಲ್ಲ ಮುಷ್ಕರ ಮಾಡ್ತಾ ಇದ್ದಾರೆ ಸರ್. ಈವರೆಗೂ ಕೂಡ ಅವ್ರನ್ನ ಬಂಧಿಸಿಲ್ಲ. ಅಲ್ಲಿ ಪೊಲೀಸರು ಅವ್ರಿಗೆ ಇಂಥ ದೊಡ್ಡವರ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ಈಗ ವಿಚಾರ ಮಾಡ್ತೀನಿ. ಪೊಲೀಸು ನಮ್ಮ SP ಹಾಸನದ SP ಅವರಿಗೆ ಮಾತಾಡ್ತೀನಿ. FIR ಕೂಡ ದಾಖಲಾಗಿದೆ ಸರ್ ಅವ್ರ ವಿರುದ್ಧ. ಸರ್, ಖರ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಕೆ.ಎನ್. ರಾಜನ್ ಅವರು ಮಾತಾಡಿದ್ದಕ್ಕೆ, ರಾಜನ್ ಅವರು ಮಾತಾಡಿದ್ದಕ್ಕೆ ತೆಪ್ಪಗಿರಿ ಬಾಯಿ ಮುಗಿಸ್ಕೊಂಡಿರಿ ಈಗೆಲ್ಲ ಮಾತಾಡ್ಬೋದು ಅನ್ನುವಂಥ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ. ಇಲ್ಲ, ಗೊತ್ತಿಲ್ಲ ನಂಗೆ. ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ. ನನಗೆ ಮಾಧ್ಯಮದಲ್ಲೇ ಓದಿದ್ದೀನಿ ಬೆಳಿಗ್ಗೆ. ಇಲ್ಲಪ್ಪ, ನಮಗೇನು ನಾವು ಅಂಥ ಸ್ಟೇಟ್ಮೆಂಟ್ ಏನು ಮಾಡೇ ಇಲ್ವಲ್ಲ. ನಾವು ಅಂಥ ಸ್ಟೇಟ್ಮೆಂಟ್ ಮಾಡೇ ಇಲ್ಲ. ಅದರಿಂದ ಎಚ್ಚರಿಕೆ ಕೊಡೋ ಪ್ರಶ್ನೆ ಏನು ಬರುತ್ತೆ? ಅದು ಚೀಫ್ ಮಿನಿಸ್ಟರ್ ಪ್ರೆರಾಗೇಟಿವ್. ಇದು ಮುಖ್ಯಮಂತ್ರಿಗಳ ತೀರ್ಮಾನ. ಅವರು ರಿಷಫಲ್ ಮಾಡ್ಬೋದು, ಇಲ್ಲ ಹಾಗೆ ಇಟ್ಕೊಳ್ಬೋದು. ಅದು ಗೊತ್ತಿಲ್ಲ ನನಗೆ. ಇಟ್ ಈಸ್ ಹೀಸ್ ಪ್ರೆರಾಗೇಟಿವ್.